ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ನಾನು ನಿಮ್ಮ ಗೂಳಿ ಅಂಗೂರ ಮಾತಾಡ್ತಾ ಇರೋದು. ನಾನು ಏನಕ್ಕೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ, ನನ್ನ ಯೂಟ್ಯೂಬ್ ಚಾನಲ್ನ ಧ್ಯೇಯ ಏನು, ನನ್ನ ಯೂಟ್ಯೂಬ್ ಚಾನಲ್ನ ಗುರಿ ಏನು, ಇವತ್ತೆಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋ ಫುಲ್ಲು ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಎರಡು ಗುರಿಗಳಿದ್ದಾವೆ, ಎರಡೇ ಗುರಿಗಳು. ಆ ಉದ್ದೇಶದಿಂದನೇ ನನ್ನ ಯೂಟ್ಯೂಬ್ ಚಾನಲ್ ರನ್ ಮಾಡಬೇಕು, ಕ್ರಿಯೇಟ್ ಮಾಡಬೇಕು, ಏನಾದ್ರು ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿ ಒಂದು ತಿಂಗಳಿಂದ ತಗೊಂಡಿದ್ದ ಡಿಸಿಷನ್ ಇದು. ಒಂದು ತಿಂಗಳಿಂದ ನನ್ನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿ 2018 ಕ್ರಿಯೇಟ್ ಮಾಡಿದ್ದೀನಿ. ನಾನೇನು ಅದ್ರ ಮೇಲೆ ವರ್ಕ್ ಮಾಡ್ತಾ ಇರ್ಲಿಲ್ಲ. ಹಿಂಗೆ ಯೋಚನೆ ಮಾಡ್ಬೇಕಾದ್ರೆ ಏನೋ ಬಂತು, ಇದರಲ್ಲಿ ಅಮೌಂಟ್ ಕೊಡುತ್ತೆ ಅನ್ನೋದು ಒಂದು ಪ್ಲಸ್ ಪಾಯಿಂಟು, ಹೆಸರು ಮಾಡ್ಬೋದು ಅನ್ನೋದು ಒಂದು ಪ್ಲಸ್ ಪಾಯಿಂಟು, ಪಬ್ಲಿಸಿಟಿ ಸಿಗುತ್ತೆ ಅನ್ನೋದು ಒಂದು ಪ್ಲಸ್ ಪಾಯಿಂಟು, 4 ಜನಕ್ಕೆ ಯೂಸ್ ಆಗುತ್ತೆ, ನಾವು ಹೇಳೋ ಇನ್ಫಾರ್ಮೇಶನ್ ಯಾರೋ ನಾವು ತಗೊಂತಾರೆ ಅನ್ನೋದು ಅದೊಂದು ಪ್ಲಸ್ ಪಾಯಿಂಟು. ಇನ್ನು ಏನೇನಿದೆ, ಏನಿದೆ ಫೆಸಿಲಿಟೀಸ್ ಯೂಟ್ಯೂಬ್ ಕ್ರಿಯೇಟ್ ಮಾಡೋದ್ರಿಂದ. ನಾನು ಹೇಳ್ತೇನೆ, ನನ್ನ ಯೂಟ್ಯೂಬ್ ನಾನೇ ಕ್ರಿಯೇಟ್ ಮಾಡಿದ್ರೆ ಎರಡೇ ಉದ್ದೇಶ ಇದೆ. ಆ ಉದ್ದೇಶ ಏನು ಅಂತ ಹೇಳ್ತೀನಿ. ಆ ಉದ್ದೇಶ ಇಟ್ಕೊಂಡೆ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು. ನೋಡಿ, ಉದ್ದೇಶಗಳು ಒಳ್ಳೆಯದಿದ್ರೆ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾಕೆಂದ್ರೆ ನೀವು ಕೊಟ್ರೆ ಬೆಂಬಲ ನೆಕ್ಸ್ಟ್ ತಿಂಗಳಿಂದಾನೇ ನಾನು ಏನೋ ಒಂದು ಮಾಡ್ಬೇಕು ಅಂತ ಇದ್ದೀನಿ, ಅದನ್ನೇ ಮಾಡ್ತೀನಿ. ಓಕೆ, ಫಸ್ಟ್ ಉದ್ದೇಶ ಬಂದು, ಯಾರ್ಯಾರು ಒಂದು ಕಾರ್ಪೊರೇಟ್ ಕಂಪ್ನಿ, MNC ಕಂಪ್ನಿ ಇದೆಲ್ಲ ಹೋಗಿ ಕೆಲಸ ಮಾಡ್ತಿರ್ತಾರಲ್ಲ, ಅದೆಲ್ಲ ಏನ್ ಕೆಲಸ ಪರ್ಮನೆಂಟ್ ಅಲ್ಲ. ಅಂತವ್ರಿಗೆಲ್ಲ ನಾನು ಮೋಟಿವೇಶನ್ ಮಾಡಿ, ಜೆನ್ಯೂನ್ ಆಗಿರೋ ಬಿಸ್ನೆಸ್ ಹೇಳಿ ಅವ್ರನ್ನೆಲ್ಲ ಬಿಸ್ನೆಸ್ ಕಡೆ ಕೆಳಬೇಕು ಅನ್ನೋದು ಫಸ್ಟ್ ಮೋಟಿವ್ ನಂದು. ನನ್ನ ಯೂಟ್ಯೂಬ್ ಚಾನಲ್ದು ಬಿಸ್ನೆಸ್ ಮಾಡ್ಬೇಕು, ಅವರು ಅರ್ನ್ ಮಾಡ್ಬೇಕು. 500 ರೂಪಾಯಿಂದ ಅರ್ನ್ ಮಾಡಿದ್ರೆ 50,000 ರೂಪಾಯಿ ತಕ್ಕ ಅರ್ನ್ ಮಾಡ್ಬೇಕು. ಆ ತರ ಅವರು ಒಂದು ಇಂಟೆಲಿಜೆಂಟ್ ಆಗಿ ಏನೋ ಒಂದು ಮಾಡ್ಲಿ ಅನ್ನೋದು ನನ್ನ ಒಂದು ಉದ್ದೇಶ. ಇದು ಫಸ್ಟ್ ಮೋಟಿವ್. ಬಿಸ್ನೆಸ್ ಕಡೆಗೆ ಎಲ್ಲಾನು ಸೆಳಿಬೇಕು. ನಮ್ಮ ಎಂಟೈರ್ ಕರ್ನಾಟಕ ಏನಿದೆ, ಯೂತ್ಗಳು ಏನಿದ್ದಾರೆ ಅವ್ರನ್ನೆಲ್ಲ ಸೆಳಿಬೇಕು ಬಿಸ್ನೆಸ್ ಕಡೆಗೆ. ಅದೊಂದು ಪ್ಲಸ್ ಪಾಯಿಂಟ್ ಮುಗೀತು. ಸೆಕೆಂಡ್ ಪಾಯಿಂಟ್ ಬಂದು, ಅಮೌಂಟ್ ಬರುತ್ತೆ ಅಂತ ಗೊತ್ತು. ನನ್ನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು ಅದಕ್ಕೆ ನನಗೆ ಹೆಸರು ಸಾಕು. ಅಮೌಂಟ್ ಏನ್ ಬರುತ್ತೋ ಅದು ಸಾಮಾಜಿಕ ಸೇವೆಗಳು. ನನ್ನ ಇದ್ರಲ್ಲಿ ಇರೋದೇನು ಅಂದ್ರೆ, ಒಂದು ಊರಲ್ಲಿ, ಒಂದು ಹಳ್ಳಿಯಲ್ಲಿ ಒಂದು ನೀರಿನ ವ್ಯವಸ್ಥೆ ಎಲ್ಲ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಮಾಡ್ಕೊಳೋಣ. ಏನ್ ಬರುತ್ತಾ ಆ ಅಮೌಂಟ್ ಅಲ್ಲಿ, ದೊಡ್ಡ ಅಮೌಂಟ್ ಬರುತ್ತೆ ನೀವು ಸಪೋರ್ಟ್ ಮಾಡಿದ್ರೆ. ಆ ಅಮೌಂಟ್ ತಗೊಂಡೋಗಿ ಎಲ್ಲರೂ ಒಂದು ಹಳ್ಳಿ ಕಡೆ ಒಂದು ಕೂತ್ಕೊಳಕ್ಕಾಗ್ಲಿ, ಆಮೇಲೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಲಿ, ಏನಾದ್ರು ಒಂದು ಆ ಹಳ್ಳಿಲಿ ಏನ್ ಪ್ರಾಬ್ಲಮ್ ಇರುತ್ತೆ ವಿಚಾರಿಸ್ಬಿಟ್ಟು ಜನಗಳಿಗೆ ಇದಾಗಬೇಕು. ಆ ತರ ಏನಾದ್ರು ಮಾಡ್ಬೇಕು ಅನ್ನೋದು ಒಂದು ನನ್ನ ಮಾತೈತೆ. ಆಮೇಲೆ ಇನ್ನೊಂದು, ನಮ್ಮ ಗೌರ್ಮೆಂಟ್ ಸ್ಕೂಲ್ ಹುಡುಗರು ಏನಿದ್ದಾರೆ, ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಈ ತರ ಇದಾರಲ್ಲ, ಅದೆಲ್ಲ ಫೆಸಿಲಿಟಿ ಏನೇನಿಲ್ಲ ಅದನ್ನೆಲ್ಲ ವಿಚಾರಿಸ್ಬಿಟ್ಟು ಮಾಡ್ತಾ ಹೋಗೋಣ. ಯಾಕೆಂದ್ರೆ ನಮ್ಮ ಮಕ್ಕಳು ಬೆಳಿಬೇಕು. ನಮ್ ಗೌರ್ಮೆಂಟ್ ಸ್ಕೂಲ್ ಹುಡುಗರು, ಕನ್ನಡ ಮೀಡಿಯಂ ಹುಡುಗರು ಬೆಳಿಬೇಕು. ನಾನು ಕನ್ನಡ ಮೀಡಿಯಂ, ಗೊತ್ತಾಯ್ತಾ? ನನ್ಗೂ ಅಲ್ಲಿ ಎಲ್ಲ ನೋಡಿದ್ದೀನಿ, ಏನೇನು ಸ್ಟ್ರಗ್ಲಿಂಗ್ ಇರ್ತದೆ ಎಲ್ಲ ಗೊತ್ತು ನನ್ಗೆ. ಅಲ್ಲಿ ಏನಾದ್ರು ಯೂಸ್ ಆಗಂಗಿದ್ರೆ ಅಲ್ಲೂ ಮಾಡೋಣ ಅಂತ ಈ ತರ 2 ಮೋಟಿವ್ ಇಟ್ಕೊಂಡಿದ್ದೀನಿ ನಾನು. ಅಮೌಂಟ್ ಬರುತ್ತೆ ಅಂತ ಗೊತ್ತು, ನನಗೇನು ಬರಲ್ಲ ಅಂತ ಏನಿಲ್ಲ. ನಾನೇನು ಯೂಟ್ಯೂಬ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಸುಮ್ಮನೆ ಒಂದು ಮಾಡಿಲ್ಲ. 2 ಉದ್ದೇಶ ಇಟ್ಕೊಂಡು, 2 ಕನ್ಸ್ ಕಂಡು ಇದು ನನ್ಸ್ ಮಾಡ್ಲೇಬೇಕು ಅಂತ ಹೇಳಿ ಬಂದಿರೋದು. ಮಾಡ್ತೀನಿ. ನಿಮ್ ಸಪೋರ್ಟ್ ಯಾವಾಗ್ಲೂ ನನ್ನ ಮೇಲೆ ಇರ್ಲಿ. ಈ ತರ ಮಾಡ್ತಾ ಹೋಗೋಣ. 2 ಉದ್ದೇಶ ಇರೋದು. ಆಮೇಲೆ ಏನ್ ಅಮೌಂಟ್ ಬರುತ್ತೋ ಅದು ನೀವೀಗ ನನಗೆ ಬೆಂಬಲ ಕೊಟ್ರೆ ಏನ್ ಅಮೌಂಟ್ ಬರುತ್ತೋ ಅದು ಪ್ರತಿ ತಿಂಗಳು, ಅದು 10,000 ರೂಪಾಯಿ ಬಂತ ಫಸ್ಟ್ ಪೇಮೆಂಟ್. ಎಷ್ಟು ಬರುತ್ತೋ ನನಗೂ ಗೊತ್ತಿಲ್ಲ. ಯೂಟ್ಯೂಬ್ ಅಲ್ಲಿ 5,000 ರೂಪಾಯಿ ನಾನು ಯೂಟಿಲೈಸ್ ಮಾಡ್ಕೊತೀನಿ. ಯಾಕೆಂದ್ರೆ ವಿಡಿಯೋಗಳು ಮಾಡಕ್ಕೆ ಇನ್ನ ರಿಕ್ವೈರ್ಮೆಂಟ್ಗಳು ತಗೊಬೇಕು. ಏನಾದ್ರು ಬೇಕು ಅಂದ್ರೆ ಏನೇನ್ ರಿಕ್ವೈರ್ಮೆಂಟ್ ಐತೋ ಅವೆಲ್ಲ ಚೆನ್ನಾಗಿರೋ ತಗೊಬೇಕು. 5,000 ರೂಪಾಯಿ ಹೇಳಿದ್ದು ಎಕ್ಸಾಂಪಲ್ ಆಯ್ತಾ, ಹುಡುಗರಿಗೆ ಯಾವ್ದೋ ಒಂದು ಸ್ಕೂಲಲ್ಲಿ ಬುಕ್ಸ್ ಕೊಡ್ಸ್ಬಿಡೋಣ. ಈ ತರ ಪ್ಲಾನಿಂಗ್. ಅದೆಲ್ಲ ಅಮೌಂಟ್ ಬರುತ್ತೋ ಹಂಗೆ ಇಂಪ್ಲಿಮೆಂಟ್ ಮಾಡ್ತಾ ಹೋಗೋಣ. ನಮ್ದು ತುಮಕೂರು ಜಿಲ್ಲೆ, ಈ ಸರೌಂಡಿಂಗ್ ಅಲ್ಲಿ ಯಾವ್ಯಾವ ಹಳ್ಳಿಗಳು ಬರ್ತಾವ ಫಸ್ಟ್ ಕವರ್ ಮಾಡ್ಬಿಡೋಣ. ನಾವ್ ಬೆಳೆದ್ರೆ ನೀವ್ ಬೆಳೆಸಿದ್ರೆ ಎಲ್ಲ ನಿಮ್ ಕೈಗಳಲ್ಲಿದೆ, ಮಾಡ್ತಾ ಹೋಗೋಣ. ಅದು ನಂಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗಿರೋಣ. ಏನೇನ್ ಮಾಡಿದೀವಿ, ನಮ್ ಸಾಮಾಜಿಕ ಸೇವೆ ಏನೇನು, ನಿಮ್ ಕಡೆಯಿಂದ ನಾನೇನ್ ಮಾಡ್ತಾ ಇದ್ದೀನಿ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗಿರೋಣ ಪ್ರತಿ ತಿಂಗಳು. ಅದನ್ನ ನೋಡಿ
ನಮ್ಮ ಹುಡುಗರು ಯಾರನ್ನ ನಾನು ಯೂಟ್ಯೂಬ್ ರನ್ ಮಾಡಿ ನಾನು ಕ್ರಿಯೇಟ್ ಮಾಡ್ಬೇಕು, ನಾನು ಏನಾದ್ರು ಒಂದು ಸೇವೆ ಮಾಡ್ಬೇಕು ಅಂತ ಬಂದ್ರೆ ಅವ್ರಿಗೆಲ್ಲ ನಾನು ಟಿಪ್ಸ್ ಕೊಡ್ತೀನಿ. ಯಾವ ತರ ಕ್ರಿಯೇಟ್ ಮಾಡ್ಬೇಕು, ಯಾವ ತರ ಏನು, ಇದನ್ನೆಲ್ಲ ನಾನು ಬೆಳೆದು ಮಾನಿಟೈಸ್ ಆಗಿ ಅರ್ನಿಂಗ್ ಬರಕ್ ನಿಂತ್ಕೊಂತ ಅಮೌಂಟ್ ಅವಾಗ ಹೇಳ್ತೀನಿ. ಯಾಕೆಂದ್ರೆ ನನಗೆ ಇನ್ನೂ ಏನೋ ಬರ್ತಿಲ್ಲ. ನಾನು ನಿಮ್ಗೀಗ ಏನು ಸಜೆಷನ್ ಕೊಡಕ್ ಬರಲ್ಲ. ನನಗ್ ಬರ್ತಾ ಇದ್ರೆ ಈ ತರ ಅಂತ ನಮ್ಮ ಹುಡುಗರು ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಪುಷ್ ಮಾಡ್ತೀನಿ. ಯಾಕೆಂದ್ರೆ ಅವ್ರು ಪುಷ್ ಆಗೋದ್ರಿಂದ ಅವ್ರು ಒಳ್ಳೆ ವಿಡಿಯೋಗಳು ಮಾಡ್ತಾರೆ, ಒಳ್ಳೆ ಕಂಟೆಂಟ್ ಮಾಡ್ತಾರೆ. ಅವರಿಂದ 10 ಜನಕ್ಕೆ ಕೆಲಸ ಸಿಗ್ತದೆ, ರಿಸ್ಕ್ ಇರಲ್ಲ. ಆರಾಮಾಗಿ ಕೆಲಸ ಮಾಡ್ಲಿ ಬಿಡಿ. ನಮ್ಮ ಹಳ್ಳಿ ಜನ ಹೋಗಿ ಒಬ್ರು ಕ್ಯಾಮ್ರಾ ಎತ್ಕೊಂಡು ಹೋಗ್ತಾರೆ, ಒಬ್ರು ಊಟ ಮಾಡ್ಕೊಡ್ತಾರೆ, ಒಬ್ರು ತಿಂಡಿ. ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ಹೇಳಿ? ಬಿಸ್ನೆಸ್ ಹಂಗೆ ಕ್ಲಿಕ್ ಆಗುತ್ತೆ ಅಂದ್ರೆ ಈ ತರ ದುಡ್ಡುಗಳು ಮಾಡ್ತಾರೆ ಎಲ್ಲರಿಗೂ. ನಮ್ಮ ಹಳ್ಳಿ ಹುಡುಗರು, ನಮ್ಮ ಹಳ್ಳಿ ವ್ಯಾಪಾರಗಳು ಯಾರೇ ಇರ್ತಾರೆ ಅವ್ರಿಗೂ ಯೂಸ್ ಆಗಲಿಲ್ಲ ಈ ಸರೌಂಡಿಂಗ್ ಅಲ್ಲಿ. ಇದೆಲ್ಲ ಯೂತ್ಗಳು ಏನಾದ್ರು ಇಂಟ್ರೆಸ್ಟ್ ಇದ್ದು ನಾನು ಯೂಟ್ಯೂಬ್ ಮಾಡ್ಬೇಕು, ನಾವು ಒಳ್ಳೆ ಕಂಟೆಂಟ್ ಮಾಡ್ಬೇಕು, ಆ ತರ ಏನಾರ ಬಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ. ನಾನು ಸಪೋರ್ಟ್ ನಿಮಗೆ ಮಾಡ್ಬೇಕು ಅಂದ್ರೆ ನಾನು ಫಸ್ಟ್ ಏನೇನಿದೆ ಆ ಯೂಟ್ಯೂಬ್ ಗೈಡ್ ಲೈನ್ ಅದೆಲ್ಲ ಏನಿದೆ ಎಲ್ಲ ತಿಳ್ಕೊಳ್ಬೇಕು. ನನ್ಗೆ 15 ಅಂತ ಬರೋಕ್ ತಿಳ್ಕೊಂಡ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ, ನೀವು ಸ್ಟಾರ್ಟ್ ಮಾಡಿ. ಓಕೆ, ಹೇಳ್ತಿರೋದು ಅರ್ಥ ಆಗ್ತಿದೆಯಲ್ಲ? ಈಗ ಈ ತರ ನಾನು ಸಪೋರ್ಟ್ ಮಾಡ್ತಾ ಹೋಗ್ತೀನಿ, ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ. ನಮ್ಮ ಸರೌಂಡಿಂಗ್ ಅಲ್ಲಿ ಯಾರು ಯೂಟ್ಯೂಬರ್ ಬೆಳೆದ್ರೆ ನಾನು ಅಷ್ಟು ಇದ್ರಲ್ಲಿ ನಾನು ನೋಡಿಲ್ಲ. ಯಾರು ಯೂಟ್ಯೂಬರ್ ಯಾರು ಬೆಳೆದಿರೋದು ಯಾರು ನೋಡಿಲ್ಲ. ಅದಕ್ಕೆ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಹಳ್ಳಿ ಜನ ಈಗ ಯೂಟ್ಯೂಬರ್ ನಾವು ನೋಡ್ತಿರ್ತೀವಿ. ನಮ್ಮ ಕರ್ನಾಟಕದಲ್ಲೇ ಸಕ್ಸಸ್ಫುಲ್ ಆಗಿ ಏನ್ ಬರುತ್ತೆ ಅಮೌಂಟ್ ಅದನ್ನೆಲ್ಲ ಸೇವ್ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಆ ಸರೌಂಡಿಂಗ್ ಅಲ್ಲಿ ಏನಿದೆ ಆ ಸರೌಂಡಿಂಗ್ ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇದಾರೆ. ನಾವು ನಮ್ಮ ಸರೌಂಡಿಂಗ್ ಅಲ್ಲಿ ಸ್ಟಾರ್ಟ್ ಮಾಡೋಣ, ನಾವು ಮಾಡೋಣ, ಯಾರಿಗೋ ಒಬ್ಬ ಯೂಸ್ ಆಗ್ಲಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ನಾನು ಅಮೌಂಟ್ ಕೇಳ್ತಿಲ್ಲ, ನಿಮ್ಮ ಪ್ರೀತಿ ವಿಶ್ವಾಸ 10 ನಿಮಿಷ ಟೈಮ್ ಕೇಳ್ತಾ ಇದ್ದೀನಿ. ಯಾವ ತರ ಅಂದ್ರೆ ಈಗ ನನ್ನ ವಿಡಿಯೋ ಬರ್ತಾ ಇರ್ತದೆ, ನೋಡ್ತಿರ್ತೀರ. ಅಕಸ್ಮಾತ್ ಈ ವಿಡಿಯೋ ಯಾರು ನೋಡ್ತಿರ್ತೀರ ಅವರು ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಒಂದೇ ಕನ್ನಡಿಗ ಗೂಳಿ ಎಮ್ಗೌಡ ಹೋಗ್ಬಿಟ್ಟು ಫೇಸ್ಬುಕ್ಗೆ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವತ್ತನ ಒಂದು ವಿಡಿಯೋ ಬಂದಾಗ ನೀವು 5 ರಿಂದ 10 ನಿಮಿಷ ವಿಡಿಯೋ ಮಾಡಿರ್ತೀನಿ, ಜಸ್ಟ್ ವಾಚ್ ಮಾಡಿ ಸಾಕು. ಅದರೊಳಗೆ ಬೇಗ ಎಲಿಜಿಬಲ್ ಆಗ್ತೀನಿ, ಅದ್ರೊಳಗೆ ಬೇಗ ಏನ್ ಬರುತ್ತೆ ಅಮೌಂಟು ನಾವು ಹಂಗೆ ಸ್ಟಾರ್ಟ್ ಮಾಡ್ಬಿಡೋಣ. ನೀವೆಷ್ಟು ಬೇಗ ನನ್ನ ಪುಷ್ ಮಾಡ್ತೀರ ಅಷ್ಟು ಬೇಗ ನಾವು ನೆಕ್ಸ್ಟ್ ಮಂತ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಒಂದು ಒಳ್ಳೇದಾಗುತ್ತೆ ಅನ್ನೋ ಏನಿದ್ರೆ ಒಂದು ಒಳ್ಳೇದ್ ಮಾಡಕ್ ನಿಂತ್ಕೊಂಡಿದ್ದೀವಿ ಅಂದ್ಮೇಲೆ ಮಂತಲ್ಲಿ ಸ್ಟಾರ್ಟ್ ಮಾಡ್ಬಿಡೋಣ. ನೀವು ನನ್ನ ಪುಷ್ ಮಾಡ್ಬೇಕಷ್ಟೇ. ಯಾಕೆಂದ್ರೆ ನಾವು ಮಾಡೋಣ, ಯಾರೋ ಒಬ್ಬಿಗೆ ಯೂಸ್ ಆಗ್ಬೇಕು. ಆ ಯೂಸ್ ಆಗಿದ್ ನೋಡಿ 4 ಜನ ತಿಳ್ಕೊಂತಾರೆ, ಏನೋ ಮಾಡ್ತಾ ಇದಾರೆ ನಾವು ಮಾಡೋಣ. ನಮ್ಮ ಸರೌಂಡಿಂಗ್ ಫುಲ್ ಏನಿದೆ ಇದೆಲ್ಲ ಒಳ್ಳೊಳ್ಳೆ ಸಂದೇಶ ಕೊಡೋಣ ಎಲ್ಲರಿಗೂ. ಈ ತರ ಮಾಡ್ಬೋದು, ಈ ತರ ಟ್ರೈ ಮಾಡೋಣ, ಇವ್ರನ್ನ ಸಪೋರ್ಟ್ ಮಾಡೋಣ, ಬೆಳೆಸ್ತಾನೆ. ಈ ತರ ಒಂದು ಮೋಟಿವ್ ಇಟ್ಕೊಂಡು ನಮ್ಗೆ ಬಂದಿರೋದು. ನಾನು ಇಷ್ಟು ಇದರಲ್ಲಿ ತುಮಕೂರಾಗಲಿ ಓಡಾಡಿದ್ದೀನಿ, ಕೊಡಗಡೆ ಓಡಾಡಿದ್ದೀನಿ, ಕೋಲಾರ ಓಡಾಡಿದ್ದೀನಿ, ನಮ್ಮ ಯಲ್ಲಾಪುರ ಅಕ್ಕಪಕ್ಕ ಊರುಗಳೆಲ್ಲ ಓಡಾಡಿದ್ದೀನಿ. ನಾನ್ ದೌಸ್ಪೇಟೆ ಸರೌಂಡಿಂಗು, ನೆಲಮಂಗಲ ಎಲ್ಲ ಓಡಾಡಿದ್ದೀನಿ. ಇಷ್ಟು ನಂದು ಜರ್ನಿ ಸ್ಟಾರ್ಟ್ ಆಗಿ ಕೆಲ್ಸಕ್ಕೆ ಹೋಗಿ ತಿನ್ಕೊಂಡು 2018 ಸ್ಟಾರ್ಟ್ ಮಾಡಿದ್ ನಾನು. ಇಲ್ಲಿವರೆಗೂ ಸ್ಟಿಲ್ ನಾನು ವರ್ಕ್ ಮಾಡ್ತಾನೆ ಇದ್ದೀನಿ. ನಾನು ಯಾರ್ಯಾರಿಗೆ ಪರಿಚಯ ಇದ್ದೀನಿ, ನಾನು ಯಾವತ್ತೂ ಆಡಿದ ಮಾತು ತಪ್ಪಿದ್ದೀನಿ ಅಂತ ಒಬ್ರು ಕಮೆಂಟ್ ಮಾಡಿ ನಾನು ಯೂಟ್ಯೂಬ್ ಸ್ಟಾಪ್ ಮಾಡ್ಬಿಡ್ತೀನಿ. ನಾನು 2 ಮಾತು ಆಡೋದಿಲ್ಲ, ಒಂದೇ ಮಾತು. ನಿಂತ್ಕೊಂತೀವ ಮಾತಿನ ಮೇಲೆ, ಇಲ್ಲ ನಾನು ನಿಂತ್ಕೊಳಲ್ಲ. ಆ ತರ ಯಾರಾದ್ರೂ ನಮ್ ಪರಿಚಯ ಇದ್ರೆ ಒಂದೇ ಒಂದು ಕಮೆಂಟ್, ಬ್ಯಾಡ್ ಕಮೆಂಟ್. ಏಕೆಂದ್ರೆ ಈ ತರ ನನಗೆ ಮೋಸ ಮಾಡಿದ್ಯಾ, ನೀನ್ ಸುಳ್ಳು ಹೇಳ್ತೀವಿ, ಎಲ್ಲ ಬೆಳೆ ತಕ್ಕನೆ ಬೆಳೆದಾದ್ಮೇಲೆ ನಾನು ನೋಡಲ್ಲ, ನೆರೆ ಹೇಳ್ತಾ ಸುಳ್ಳು, ನನಗ್ ಮೋಸ ಮಾಡಿದ್ಯಾ ಅಂತ ಪ್ರೂಫ್ ಇದೆ ಅಂತ ಒಬ್ರು ಒಂದ್ ಕಮೆಂಟ್ ಹಾಕಿ ನಾನು ಯೂಟ್ಯೂಬ್ ಚಾನಲ್ ಏನು ನಾನು ಉದ್ದೇಶ ಇಟ್ಕೊಂಡ್ ಬಂದಿದ್ದೆ, ಮೋಟಿವ್ ಇಟ್ಕೊಂಡ್ ಬಂದಿದ್ದ, ಸ್ಟಾಪ್ ಮಾಡ್ಬಿಡ್ತೀನಿ ಇವತ್ತಿಗೆ. ಯಾಕೆಂದ್ರೆ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಏನ್ ಅಮೌಂಟ್ ಬರುತ್ತೋ ಅದರಲ್ಲಿ 50% ನಾವು ಮಾಡಿಕೊಂಡು 50% ಸಾಮಾಜಿಕ ಸೇವೆ ಏನಾದ್ರೂ ಒಬ್ರಿಗೆ ಯೂಸ್ ಆಗ್ಲಿ ಅಂತ ನಾನು ಅಂದ್ಕೊಂಡಿರೋದು ಮಾಡ್ತೀನಿ. ನಾನು 2ನೇ ಮಾತು ಬರೋದಲ್ಲ ಈ ಮಾತಲ್ಲಿ. ಫಸ್ಟ್ ಮಾತೆ ಫಿಕ್ಸ್, ಫಸ್ಟ್ ಮಾತೆ ಪರ್ಮನೆಂಟ್. ನಾನು ಮಾಡ್ತೀನಿ, ನೀವು ಸಪೋರ್ಟ್ ಮಾಡ್ಬೇಕು. ನಿಮ್ಗೇನಿಲ್ಲ, ಒಂದು 30 ಸೆಕೆಂಡ್ ಆಗುತ್ತೆ ಅನ್ಕೊಂತೀನಿ. ಯೂಟ್ಯೂಬ್ ಹೋಗ್ಬಿಟ್ಟು
ನೀವು ಕನ್ನಡಿಗ ಗೌಡ ಅಂತ ಹೊಡೆದ್ರೆ ಯೂಟ್ಯೂಬ್ ಚಾನಲ್ ಬರುತ್ತೆ, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳು ನೋಡಿ. ಫೇಸ್ಬುಕ್ ಬಂದು ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಬಂದು ಸೇಮ್ ಫಾಲೋ ಮಾಡಿ. ಯಾಕೆಂದ್ರೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಬೇಗ ಕ್ಲಿಕ್ ಆಗ್ಬಿಡ್ತೀನಿ, ಅಷ್ಟು ಬೇಗ ಎಲಿಜಿಬಲ್ ಆಗ್ಬಿಡ್ತೀನಿ ಎಲ್ಲರೂ. ತಡ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ತಡ ಮಾಡಿದಷ್ಟು ನಾವೇನೇನು ಮೋಟಿವ್ ಇಟ್ಕೊಂಡಿದ್ವಿ ಅದೆಲ್ಲ ಡಿಲೇ ಆಗುತ್ತೆ. ನಾನು ನಿಮ್ಮ ಹತ್ರ ಏನು ಕೇಳ್ತೇನೆ, ನಿಮ್ಮ ಪ್ರೀತಿ ವಿಶ್ವಾಸ ಒಂದು ಬೆಂಬಲ ಕೇಳ್ತಾ ಇದ್ದೀನಿ. ಬೆಂಬಲ ಮಾಡಿ, ಪ್ರೋತ್ಸಾಹಿಸಿ. ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಲಾರ ಹೋಬಳಿ ಯಲಿರಾಂಪುರ ಗ್ರಾಮದ ಒಂದು ಮಿಡಲ್ ಕ್ಲಾಸ್ ಹುಡುಗನ ಟ್ಯಾಲೆಂಟ್ ಇದು. ನಾನು ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ನಿಮ್ಮ ಪ್ರೋತ್ಸಾಹ ನನಗೆ ಬೇಕು. ಯಾರ್ಯಾರು ನೋಡ್ತಾ ಇದ್ದೀರಾ ನಾನು ಸರೌಂಡಿಂಗ್ ಎಲ್ಲ ಬೇಗ ಬೇಗ ತಡ ಮಾಡಕ್ ಹೋಗ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಎಲ್ಲ 3 ಪ್ಲಾಟ್ಫಾರ್ಮ್ ಇದೆ, 3 ಪ್ಲಾಟ್ಫಾರ್ಮ್ ಅಲ್ಲೂ ನಾನು ಫಾಲೋ ಮಾಡ್ಕೊ ಹೋಗಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ, ಒಳ್ಳೊಳ್ಳೆ ಸಂದೇಶ ಕೊಡ್ತೀನಿ. ನಿಮ್ಗೆ ಯಾವ ತರ ವಿಡಿಯೋ ಬೇಕು, ಕಾಮಿಡಿ ಬೇಕಾ, ಎಂಟರ್ಟೈನ್ಮೆಂಟ್ ಬೇಕಾ, ಮೋಟಿವೇಶನ್ ಬೇಕಾ, ಯಾವ ತರ ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕಮೆಂಟ್ ಮಾಡಿ. ನಾನು ಒಬ್ಬೊಬ್ಬರಿಗೆ ಕಮೆಂಟ್ ನೋಡಿ ಎಲ್ಲಾ ತರ ನಾನು ಫಿಲ್ ಮಾಡ್ತೀನಿ. ನಾನು ನಿಮ್ ಮುಂದೆ ಬರ್ತೀನಿ. ನಾನು ಸಾಂಗ್ ಬೇಕಾ, ನಾನು ಕಲ್ತಿಲ್ಲ, ಕಲ್ತ್ಬಿಟ್ಟು ನಿಮ್ಗೋಸ್ಕರ ನಾನು ಆಡ್ತೀನಿ. ನಿಮ್ಗೆ ಯಾವ ತರ ಬೇಕಾ ಆ ತರ ಎಲ್ಲ ವಿಡಿಯೋಗಳು ಕೊಡ್ತೀನಿ. ನಾನು ಮಿಕ್ಸ್ಡ್ ಕಂಟೆಂಟ್, ನಾನು ಇನ್ಸ್ಟಾಗ್ರಾಮ್ ಮೇಲೆ ಅಂತ ಹೋಗಲ್ಲ. ಮಿಕ್ಸ್ಡ್ ಎಲ್ಲ ಮಿಕ್ಸ್ಡ್ ಅಲ್ಲಿ ಒಂದು ಒಳ್ಳೆ ಸಂದೇಶ ಕೊಟ್ಟಿರ್ತೀನಿ ಒಂದು ವಿಡಿಯೋದಲ್ಲಿ. ನೋಡಿ, ಸಪೋರ್ಟ್ ಮಾಡಿ. ಒಂದು ತುಮಕೂರು ಪ್ರತಿಭೆ ಬೆಳೀತಾ ಇದೆ ಅಂದ್ರೆ ಪುಷ್ ಮಾಡ್ಬೇಕು. ನೀವು ಹೇಳಿದೀನಿ, ಅದೇನ್ ಪ್ರಾಮಿಸ್ ಮಾಡಿದ್ರೆ ನಾನು ಉಳಿಸ್ಕೊಂತೀನಿ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಮನಸ್ಸಲ್ಲಿ 2-3 ಇಲ್ವೇ ಇಲ್ಲ. ನಾನು ಚೆನ್ನಾಗಿದ್ದೀನಿ, ನಾನು ಬಂದಿರೋ ಉದ್ದೇಶ ಬೇರೆ. ನಾನು ಚೆನ್ನಾಗಿದ್ದೀನಿ, ನಾನು ಇವಾಗ ಸ್ವಲ್ಪ ಚೆನ್ನಾಗಿದ್ದೀನಿ. ದೇವ್ರೇನು ಕಡಿಮೆ ಮಾಡಿದ ನನಗೆ. ಈ ತರ ಮಾಡ್ತಾ ಹೋದ್ರೆ ನಮ್ಮ ಸರೌಂಡಿಂಗ್ ಅಲ್ಲಿ ನಮ್ಮ ಎನ್ವಿರಾನ್ಮೆಂಟ್ ಏನೇನಿದೆ ಯಾರೋ ಸ್ವಲ್ಪ ಕ್ಲಿಕ್ ಆಗ್ತಾರೆ, ಒಳ್ಳೇದಾಗ್ಲಿ ಎಲ್ಲರಿಗೂ ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಿಡಿಯೋಗಳೆಲ್ಲ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ತೀನಿ. 4000 ವಾಚ್ ಅವರ್ಸ್ ಆಗಬೇಕು, 1K ಸಬ್ಸ್ಕ್ರೈಬರ್ ಆಗಬೇಕು. ನೀವು ಇವತ್ತು 1 ಅವರ್ ಅನ್ಕೊಂಡ್ರೆ ವಿಡಿಯೋ ನೋಡಿ ಯಾರನ್ನ ಎಲ್ಲ ಇವತ್ತು ಎಲಿಜಿಬಲ್ ಆಗುತ್ತೆ. ನೆಕ್ಸ್ಟ್ ತಿಂಗಳಿಂದ ಸ್ಟಾರ್ಟ್ ಮಾಡೋಣ. ನಾನೇನು ಪ್ರಾಮಿಸ್ ಮಾಡಿದ್ರ ಅದೇ ನೆಕ್ಸ್ಟ್ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀನಿ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಡಿಲೇ ಮಾಡಕ್ ಹೋಗ್ಬೇಡಿ, ಯಾರನ್ನು ಮುಂದಕ್ಕೆ ಬಂದಿದ್ದೀನಿ. ಸಪೋರ್ಟ್ ಮಾಡಿ. ನಾನು ಅದೇ ತರ ಮುಂದಕ್ಕೆ ಏನೇನಾಗುತ್ತೋ ಅದನ್ನೆಲ್ಲ ನಿಮ್ ಕಡೆಯಿಂದ ನಾನು ಮುಂದಕ್ಕೆ ಸಪೋರ್ಟ್ ಮಾಡ್ತಾ ಹೋಗ್ತೀನಿ. ಲವ್ ಯು ಆಲ್. ಜೈ ಕರ್ನಾಟಕ.